ಕೊಡಗು ಭಾಗದಲ್ಲಿ 2018-19 ಸಂದರ್ಭದಲ್ಲಾದಂತಹ ಜಲಪ್ರಳಯ ಭೂಕುಸಿತ ಇನ್ನೂ ಕೂಡ ಹಚ್ಚ ಹಸಿರಾಗಿ ಉಳಿದಿದೆ. ಇದೆಲ್ಲವಕ್ಕೂ ಕಾರಣ ಪರಿಸರದ ಮೇಲೆ ಮಾನವನ ತೀವ್ರ ಹಸ್ತಕ್ಷೇಪ ಅಂತ ವಿಜ್ಞಾನಿಗಳು ಕಾರಣವನ್ನ ಹೇಳಿದ್ರು. ಇದಾದ್ಮೇಲಾದ್ರೂ ಎಚ್ಚೆತ್ತುಕೊಳ್ತಾರೆ ಆ ಭಾಗದ ಜನ ಮತ್ತು ಅಧಿಕಾರಿಗಳು ಅಂದ್ರೆ ಇಲ್ಲ, ಇನ್ನೂ ಕೂಡ ಕೊಡಗಿಗೆ ಹಾನಿ ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಏನದು ನೋಡ್ತಾ ಹೋಗೋಣ. ಸರ್ಕಾರದಿಂದಲೇ ಪ್ರಕೃತಿಯ ಮೇಲೆ ದೌರ್ಜನ್ಯ, ಪ್ರಕೃತಿ ಮಾತೆಯ ಒಡೆಲನ್ನ ಬಗೆದ ವಸತಿ ಯೋಜನೆ. ಕರ್ನಾಟಕದ ಕಾಶ್ಮೀರ ಕೊಡಗು ಜಿಲ್ಲೆ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಪುಟ್ಟದೊಂದು ಗೂಡನ್ನು ಕಟ್ಟಿಕೊಂಡು ಪ್ರಕೃತಿ ಮಾತೆಯ ಮಡಿಲಲ್ಲಿ ಜೀವನವನ್ನು ನಡೆಸಬೇಕು ಅನ್ನೋದು ಎಲ್ಲರ ಆಸೆ. ಈ ನಡುವೆ ಕೊಡಗಿನಲ್ಲಿ ಪ್ರವಾಸೋದ್ಯಮದ ಚಟುವಟಿಕೆ ಹೆಚ್ಚಾಗಿದ್ದು, ಬೆಟ್ಟಗುಡ್ಡಗಳ ಸಾಲಿನಲ್ಲಿ ರೆಸಾರ್ಟ್, ಹೋಮ್ ಸ್ಟೇಗಳು ದಿನನಿತ್ಯವೂ ಕೂಡ ಒಂದಲ್ಲ ಒಂದು ತಲೆ ಎತ್ತುತ್ತಲೇ ಇದೆ. ಕೊಡಗಿನ ಹಲವಾರು ಬೆಟ್ಟಗುಡ್ಡಗಳ ಪ್ರದೇಶವೇ ಮಾಯವಾಗ್ತಾ ಇದೆ. ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಪ್ರಕೃತಿಯ ದೌರ್ಜನ್ಯದಿಂದ ಕೊಡಗು ಜಿಲ್ಲೆಯಲ್ಲಿ 2018-19 ಅನಾಹುತಗಳು ಇನ್ನೂ ಕಣ್ಣು ಮುಂದೆಯೇ ಇರುವಾಗ ಇದೀಗ ಸರ್ಕಾರದಿಂದಲೇ ಪ್ರಕೃತಿಯ ಮೇಲೆ ದೌರ್ಜನ್ಯ ನಡೀತಿದೆ. ಹೌದು, ಈ ದೃಶ್ಯ ನೋಡಿದ್ರಲ್ಲ, ಇದು ಯಾವುದೋ ಬಳ್ಳಾರಿ ಜಿಲ್ಲೆಯ ಗಣಿ ಧಣಿಗಳ ಅದಿರು ರಫ್ತು ಮಾಡುವಂತಹ ಕಾರ್ಖಾನೆ ಅಲ್ಲ. ಇದು ಪ್ರಕೃತಿ ಮಾತೆಯ ತವರು ಜಿಲ್ಲೆ. ಈ ಜಿಲ್ಲೆಯ ಮೇಲೆ ಇದೀಗ ಸರ್ಕಾರವೇ ಪ್ರಕೃತಿಯ ಮಾತೆಯ ಒಡೆಲನ್ನ ಬಗಿತಾ ಇದೆ. ಹೌದು, ಮಡಿಕೇರಿ ತಾಲೂಕಿನ ನಿಡುಗಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸುಮಾರು 102 ಎಕರೆ ಬೆಟ್ಟ ಪ್ರದೇಶವನ್ನು ಇನ್ನಿಲ್ಲದಂತೆ ಅಗೆದು ಸಮತಟ್ಟು ಮಾಡಲಾಗಿದೆ. ನೂರಾರು ಮರಗಳನ್ನು ಕಡಿದು ಗುರುತೇ ಸಿಗದಂತೆ ಭೂಸಮಾಧಿ ಮಾಡಲಾಗಿದೆ. ಸರ್ಕಾರದ ಗೃಹ ಮಂಡಳಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಅಂತ ಹೇಳಲಾಗ್ತಾ ಇರುವ ಈ ಜಾಗದಲ್ಲಿ ಈಗಾಗಲೇ ಬೆಟ್ಟ ಪ್ರದೇಶವನ್ನು ಕಡಿದು ಸಮತಟ್ಟು ಮಾಡಿದ್ದಾರೆ. ಅಲ್ಲದೆ ಕಾಮಗಾರಿಯನ್ನು ನಡೆಸಲು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅನುಮತಿಯನ್ನೂ ಕೂಡ ಪಡೆಯದೆ ಏಕಾಏಕಿಯಾಗಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಪ್ರಕೃತಿಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಈ ಕಾಮಗಾರಿ ಆರಂಭ ಮಾಡುವ ಮುನ್ನವೇ ನಿಡುಗಡೆ ಗ್ರಾಮ ಪಂಚಾಯಿತಿಯ ಸದಸ್ಯರು 2016ರಿಂದ ಜಿಲ್ಲಾಡಳಿತಕ್ಕೆ ದೂರನ್ನು ಕೊಡ್ತಾ ಬಂದಿದ್ದಾರೆ. ಕಾಮಗಾರಿ ನಡೆಸ್ತಾ ಇರೋರಿಗೆ ನೋಟಿಸ್ ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಗೃಹ ಮಂಡಳಿಯ ಜಂಟಿ ಸಹಭಾಗಿತ್ವದಲ್ಲಿ ವಸತಿ ಯೋಜನೆ ಅಂತ ಹೇಳಲಾಗ್ತಾ ಇರುವ ಈ ಯೋಜನೆಗೆ ದೊಡ್ಡವರ ಕೈವಾಡ ಇದೆ. ತನಿಖೆ ನಡೆಸಬೇಕು ಅಂಥೇಳಿ ಪಂಚಾಯಿತಿಯ ಸದಸ್ಯರು ಆಗ್ರಹಿಸಿದ್ದಾರೆ. ಇವತ್ತು ಕೇನೂರಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೌಸಿಂಗ್ ಬೋರ್ಡ್ ಮತ್ತು ಜಂಟಿ ಹೇಳುವ ಹೆಸರಿನಲ್ಲಿ ತುಂಬ ಅನಾಹುತಗಳು ಇಲ್ಲಿ ಆಗಿದೆ. ತುಂಬ ಅರಣ್ಯ ನಾಶ ಆಗಿದೆ. ಯಾವುದೇ ಗ್ರಾಮ ಪಂಚಾಯತಿಯಿಂದ ಒಂದು ಪಂಚಾಯತಿಗೂ ಮಾಹಿತಿ ಇಲ್ಲದೆ ಲೇಔಟ್ ನಿರ್ಮಾಣ ಸುಮಾರು 10-80 ಎಕರೆಯಲ್ಲಿ ಆಗಿದೆ. ಈಗ ನೀವು ಪಕ್ಕದಲ್ಲಿ ಉಳಿಕೆ ಜಾಗಗಳು ನೋಡ್ಬೋದು. ಅದರಲ್ಲಿ ಏನು ಥಿಕ್ ಫಾರೆಸ್ಟ್ ಇದೆ ಅದೇ ಥರ ಫಾರೆಸ್ಟು ಏನು ಖಾಲಿ ಮಾಡಿದ್ದಾರೆ ಅದರಲ್ಲೂ ಕೂಡ ಇತ್ತು. ಮಡಿಕೇರಿ ನಗರದಿಂದ ಇಷ್ಟು ಹತ್ತಿರದಲ್ಲಿ ಇರುವಂಥ ಜಾಗಗಳನ್ನೇ ಗಮನ ಹರಿಸೋಕ್ಕಾಗದ ಅರಣ್ಯ ಇಲಾಖೆ ಮತ್ತು ಬೇರೆ ಊರುಗಳಲ್ಲಿ ದೂರ ಇರುವಲ್ಲಿ ಏನು ಗಮನ ಹರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಯ್ತದೆ. ಯಾಕೆಂದರೆ ಮೇಯ್ನ್ ಅರಣ್ಯ ಆಫೀಸೇ ಇಲ್ಲಿಂದ ಒಂದು 4-5 ಕಿಲೋಮೀಟ್ರಲ್ಲಿದೆ. ಎಲ್ಲ ಗೊತ್ತಿದ್ದೇ ಕಾಣ್ ಮುಚ್ಕೊಂಡಿದ್ದಾರೆ ಅಂತೇಳಿ ಸಂಶಯ. ಪ್ರಕೃತಿಯ ಮೇಲೆ ದೌರ್ಜನ್ಯ ನಡೆಸಿದ ಸ್ಥಳಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ತಂಡ ಹೋಗಿರುವ ಸಂದರ್ಭದಲ್ಲಿ ಭೂಮಾತೆಯ ಒಡಲು ಹಾಗೂ ಪ್ರಕೃತಿಯ ಮೇಲೆ ಹಲವಾರು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ದೌರ್ಜನ್ಯ ಎಸಗ್ತಾ ಇರೋದು ಗೋಚರಿಸುವಂತಹ ದೃಶ್ಯಗಳು ಕಂಡುಬಂತು. ಕೊಡಗು ಜಿಲ್ಲಾಧಿಕಾರಿಯವರ ಬಳಿ ಪ್ರಕೃತಿ ದೌರ್ಜನ್ಯದ ಬಗ್ಗೆ ಮಾಹಿತಿ ಕೇಳಿದ್ರೆ ಕರ್ನಾಟಕ ಗೃಹ ಮಂಡಳಿ ಖಾಸಗಿ ಸಹಭಾಗಿತ್ವದಲ್ಲಿ ನಡೀತಾ ಇರುವ ಕಾಮಗಾರಿ ಬಗ್ಗೆಯೇ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ, ದಾಖಲೆಗಳ ಪರಿಶೀಲನೆ ನಡೆಸಬೇಕು ಅಂತ ಹೇಳ್ತಾರೆ. ಕೊಡಗು ಜಿಲ್ಲೆ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಕೃತಿ ದೌರ್ಜನ್ಯಗಳು ನಡೀತಾನೆ ಇದೆ ಅನ್ನೋದಕ್ಕೆ ಅತ್ಯಂತ ಉದಾಹರಣೆ ಮಡಿಕೇರಿ ತಾಲೂಕಿನ ನಿಡುಗಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಂಡು ಬರ್ತದೆ. ಯಾಕೆಂದ್ರೆ ಇದೀಗ ಸರ್ಕಾರದ ಪ್ರಾಯೋಜಕತ್ವದ ಗೃಹ ಮಂಡಳಿ ಏನು ಹೌಸಿಂಗ್ ಬೋರ್ಡ್ ಅಂತ ಏನು ಹೇಳ್ತಾರೆ ಅದರ ಪ್ರಾಯೋಜಕತ್ವದಲ್ಲಿ ಇದೀಗ ಸಾಕಷ್ಟು 100 ಎಕರೆಯಷ್ಟು ಭೂಮಿ ಛಿದ್ರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿರ್ತಕ್ಕಂಥ ಸಾವಿರಾರು ಮರಗಳು ಕೂಡ ಹನನವಾಗಿದೆ. ಒಂದೇ ಒಂದು ಕುರುಹುಗಳು ಕೂಡ ಈ ಭಾಗದಲ್ಲಿ ಬಿಟ್ಟಿಲ್ಲ. ಹೀಗಾಗಿ ಸಾಕಷ್ಟು ಅನಾಹುತಗಳು ಮುಂದಿನ ದಿನಗಳಲ್ಲಿ ಕೂಡ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನೋದು ಕೂಡ ಸಾಕಷ್ಟು ಜನರ ಆತಂಕಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಕೆಲವು ಈಗ ನಮಗೆ ಕೂಡ ಒಂದು ವಿಡಿಯೋ ಮತ್ತು ಫೋಟೋ ಮುಖಾಂತರ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಇದು ಬೇರೆ ಕಡೆಯಿಂದ ಫೋನ್ ಕೂಡ ಬಂದಿದೆ ಅಂತ, ಈ ಥರದ್ದು ಏನಾಗಿದೆ ಅಂತ. ಅದಕ್ಕೆ ನಾವು ಇವತ್ತು ಅದು ಎಲ್ಲ ರೆಕಾರ್ಡ್ಸನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀನಿ. ಅವರಿಗೆ ಯಾವ ರೀತಿಯ ಇದು ಪರ್ಮಿಷನ್ ಕೊಟ್ಟಾಯಿತು, ಏನೇನು ಕಂಡೀಷನ್ಸ್ ಮೇಲೆ ಕೊಟ್ಟಾಯಿತು, ಯಾವ ರೀತಿ ಅದು ವೈಲೇಷನ್ಸ್ ಇದೆಯಾ ಇಲ್ವಾ ಅಂತ ನಾವು ಒಂದು ಪರಿಶೀಲನೆ ಮಾಡಿಕೊಂಡು ಸೂಕ್ತವಾದಂಥ ಕ್ರಮ ತಗೊಂಡು. ಒಟ್ನಲ್ಲಿ ಬೆಟ್ಟ ಪ್ರದೇಶವನ್ನು ಕಡಿದು ಸಮತಟ್ಟು ಮಾಡಿ ನೂರಾರು ಮರಗಳನ್ನು ಕಡಿದು ಅದರ ಕುರುಹು ಇಲ್ಲದಂತೆ ಮಾಡಿದ್ರು ಅರಣ್ಯ ಇಲಾಖೆ ಮೌನವನ್ನು ವಹಿಸಿರೋದು ಯಾಕೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಕೃತಿ ಹಾಳಾಗಿದ್ರೂ ಕೂಡ ಜಿಲ್ಲಾಡಳಿತ ಮೌನವನ್ನು ವಹಿಸಿರೋದಾದ್ರೂ ಯಾಕೆ ಅಂತ ಕೊಡಗಿನ ಜನರನ್ನ ಪ್ರಶ್ನೆ ಕಾಡ್ತಾ ಇರೋದು ಮಾತ್ರ ಸತ್ಯ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.